ಜೀವಸತ್ವಗಳು ಅಂತ ಏನು ಹೇಳ್ತೀವಿ, ಆ ಜೀವಸತ್ವಗಳನ್ನು ನಮ್ಮ ಇಂಟೆಸ್ಟೈನ್ ಅಂದರೆ ಅಬ್ಸಾರ್ಪ್ಷನ್ ನಡೆಯುತ್ತೆ ಅಲ್ಲಿ, ಅಂದರೆ ಹೀರುವಿಕೆ ನಡೆಯುತ್ತೆ. ಸತುಗಳ ಅಂದರೆ ಏನು, ಮೈಕ್ರೋ ನ್ಯೂಟ್ರಿಯೆಂಟ್ಸಿನ ಹೀರುವಿಕೆ ಅಲ್ಲಿ ನಡೆಯುತ್ತೆ. ಎಲ್ಲಿ? ನಮ್ಮ ಇಂಟೆಸ್ಟೈನ್ಸ್ನಲ್ಲಿ. ಕರುಳು, ದೊಡ್ಡ ಕರುಳು, ಸಣ್ಣ ಕರುಳು ಅಂತ ಏನು ಹೇಳ್ತೀವಿ, ಅಲ್ಲಿ ಸತುಗಳ ಹೀರುವಿಕೆ ನಡೆಯುತ್ತೆ. ಆದರೆ ಈ ಹೀರುವಿಕೆಯಲ್ಲಿ ಒಂಥರ ತೊಂದರೆ ಏನಾದರೂ ಆದರೆ, ತೊಂದರೆ ಅಂದರೆ ಏನು, ಸರಿಯಾದ ರೀತಿಯಲ್ಲಿ ಹೀರುವಿಕೆ ಆಗದೆ ಅಥವಾ ಸೋರಿಕೆ ಆಗ್ತಾ ಇರುತ್ತೆ ಆ ಹೀರುವಿಕೆ. ಅದೇನಾದರೂ ಆಗ್ತಾ ಇದೆ ಅಂದರೆ ಅನೇಕ ಕಾರಣಗಳಿಂದ ಆಗ್ತಾ ಇರುತ್ತೆ. ಈ ಕಾರಣಗಳನ್ನು ಸರಿಯಾದ ರೀತಿಯಲ್ಲಿ ಅಂದರೆ ಮೆಡಿಕಲಿ ಅದನ್ನು ರೆಕಗ್ನೈಸ್ ಮಾಡುವುದು ಕಷ್ಟ ಇದೆ. ವೈದ್ಯಕೀಯವಾಗಿ ಅದನ್ನು ರೆಕಗ್ನೈಸ್ ಮಾಡೋದು ಕಷ್ಟ. ಹಾಗಾಗಿನೇ ಸಿಂಪ್ಟೊಮ್ಯಾಟಿಕ್ ಆಗಿ ನಿಮ್ಮ ಸಿಂಪ್ಟಮ್ಸನ್ನು ಗಮನಿಸಿ ಅದನ್ನು ನಾವು ರೆಕಗ್ನೈಸ್ ಮಾಡಬಹುದು. ಲೀಕಿ ಗಟ್ಗೆ ಸರಿಯಾದ ರೀತಿಯಲ್ಲಿ ಮೆಡಿಕಲ್ ರೆಕಗ್ನಿಷನ್ ಅಂದರೆ ಏನು, ಟೆಸ್ಟಿಂಗ್ಸ್ ಅಂತ ಏನಿರಲ್ಲ. ಯೂರಿನ್ ಟೆಸ್ಟ್ ಮುಖಾಂತರ ತಕ್ಕ ಮಟ್ಟಿಗೆ ಅದರದ್ದು ಗೊತ್ತಾಗುತ್ತೆ. ಬಟ್ ಆದರೆ ಮೆಡಿಕಲಿ ಅದನ್ನು ಅನ್ರೆಕಗ್ನೈಸ್ ಮಾಡ್ತೀವಿ ಆ ಕಂಡೀಷನನ್ನು. ಸಿಂಪ್ಟಮ್ಸ್ ಮುಖಾಂತರ ನಮಗೆ ಲೀಕಿ ಗಟ್ಟಿದೆ ಅಂತ ನಾವು ಹೇಳಬಹುದು. ಏನೇನು ಸಿಂಪ್ಟಮ್ಸು ಗೊತ್ತಾಗುತ್ತೆ ಅಂದರೆ, ಲೀಕಿ ಗಟ್ ಅಂದರೆ ಏನು, ನಾ ಹೇಳಿದ ಸತುವಿಗಳ ಸೋರುವಿಕೆ ಇದು ಹೇಗಿದೆ ಅಥವಾ ಯಾರು ಹೇಳ್ತಾರೆ? ಹೇಳಮ್ಮ. ಸುಮ ಹೇಳಮ್ಮ. ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಅದು ಹೋದ ವಾರ ಏನೋ ರೆಕಾರ್ಡಿಂಗ್ ಮಾಡಿದ್ದೆ, ಅದು ನೋಡಿದ್ರೆ ಈಗಷ್ಟೇ ನಾನು ಆನ್ ಮಾಡಿದೆ, ಆ ರೆಕಾರ್ಡಿಂಗೇ ಬರಲಿಲ್ಲ ಅಂತ ಹೇಳ್ತಾ ಇದ್ದೆ. ಅದು ರೆಕಾರ್ಡಿಂಗ್ ಕಳಿಸ್ಲಿಕ್ಕಾಗಲ್ಲ, ಅದು ಬರ್ತಾ ಇಲ್ಲ, ಓಪನೇ ಆಗ್ತಾ ಇಲ್ಲ ಅಂತ. ಆ ಥರ ಏನಾದರೂ ಆದರೆ ಗೊತ್ತಿಲ್ಲಮ್ಮ, ನಾನು ರೆಕಾರ್ಡ್ ಅಂತೂ ಹಾಕಿದ್ದೀನಿ. ಆಯಿತಾ? ರೆಕಾರ್ಡಿಂಗ್ ಆದರೆ ನಿಮ್ಮ ಅದೃಷ್ಟ ಅಷ್ಟೇ. ಹಾಕೋದಂತೂ ಹಾಕಿದ್ದೀನಿ. ಓಕೆ 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 ಲೀಕಿ ಗಟ್ ಬಗ್ಗೆ ಮಾತಾಡ್ತಿದ್ನಲ್ಲ, ಇದ್ರದ್ದು ಮೆಡಿಕಲಿ ಅದನ್ನು ಅನ್ರೆಕಗ್ನೈಸ್ ಮಾಡುವಂಥ ಕಂಡೀಷನ್ ಇದು. ಆದರೆ ಸಿಂಪ್ಟಮ್ಸ್ ಮುಖಾಂತರ ಗೊತ್ತಾಗುತ್ತೆ. ಇವಾಗ ಏನೇನು ಸಿಂಪ್ಟಮ್ಸು? ನಮಗೆ ಹೊಟ್ಟೆಯಲ್ಲಿ ನೋವು, ಸ್ಟಮಕ್ ಪೇನ್ ಬರುವಂಥದ್ದು, ಒಂಥರ ಬ್ಲೋಟಿಂಗ್, ಉಬ್ಬಸ ಆಗುವಂಥದ್ದು. ಅಂದರೆ ಈ ಉಬ್ಬಸ ಒಂದು ಸಲ 2 ಸಲ ಆಗಿದ ತಕ್ಷಣ ಇದು ಅದೇ ಅಂತ ಅಂದ್ಕೊಂಡು ಬಿಡಬೇಡಿ. ಮತ್ತು ಸ್ವಲ್ಪ ಕ್ರಾನಿಕ್ ಅಂತ ಏನು ಹೇಳ್ತೀವಿ, ಕ್ರಾನಿಕ್ ಅಂದರೆ ತುಂಬ ಸಮಯದ ತನಕನೂ ಇರುತ್ತೆ, ಉಳ್ಕೊಂಡಿರುತ್ತೆ, ಬೇಗ ಗುಣ ಆಗೋದಿಲ್ಲ, ಸುಮಾರು ಸಮಯದ ತನಕ ಉಳ್ಕೊಳ್ತಾ ಇದೆ ಅಂದ್ರೇ ಆ ಬ್ಲೋಟಿಂಗ್ ಅಥವಾ ಏನು ಫ್ಲ್ಯಾಟ್ಯುಲೆನ್ಸ್ ಅಥವಾ ಏನು ಹೊಟ್ಟೆ ಉಬ್ಬಸ ಅದು ತುಂಬ ಸಮಯದಿಂದ ಹಾಗೆ ಉಳ್ಕೊಳ್ತಾ ಇದೆ ಅಂದಾಗ ಅದನ್ನು ಕನ್ಸಿಡರ್ಗೆ ತಗೊಳ್ಳಿ. ಈಗಷ್ಟೇ ಬಂತು ಈಗಷ್ಟೇ ಹೋಯಿತು ಅನ್ನೋ ಕಾರಣಕ್ಕಲ್ಲ, ಮತ್ತು ಅದನ್ನೆಲ್ಲ ಹಾಗೆ ತೊಗೊಂಡ್ಬಿಡ್ಬೇಡಿ. ಲೀಕಿ ಗಟ್ಟೆಲ್ಲ ಒಂದು ದೊಡ್ಡ ಪ್ರಾಬ್ಲಮ್ಸ್ ಅವೆಲ್ಲ. ಇವಾಗ ಹೆಡ್ಏಕ್, ಮೈಗ್ರೇನ್ ಥರದ ಹೆಡ್ಏಕ್ಸ್ ಯಾರಿಗೆ ಅವಾಗವಾಗ ಬರ್ತಾ ಇದೆ ಮತ್ತು ತುಂಬ ಸಮಯದ ತನಕ ಅದು ಹಾಗೆ ಕ್ಯಾರಿ ಓವರ್ ಆಗ್ತಾ ಇದೆ ಅಥವಾ ವರ್ಷಾನುಗಟ್ಟಲೆ ಕಾಲ ಇದೆ ಅಂದವರಿಗೆ ಮಾತ್ರ ಇದು ಲೀಕಿ ಗಟ್ಟಿನ ಪ್ರಾಬ್ಲಮ್ ಇದೆ ಅಂತ ನಾವು ರೆಕಗ್ನೈಸ್ ಮಾಡ್ತೇವೆ. ಅದೇ ಥರ ಆರ್ಥ್ರೈಟಿಸು ಅಷ್ಟೇ. ಈ ಜಾಯಿಂಟ್ ಪೇಯ್ನ್ಸು, ಮಂಡಿ ನೋವು ಮತ್ತು ಈ ಆ್ಯಂಕಲ್ ಪೇಯ್ನ್ಸ್ ಎಲ್ಲ ಇದೆಯಲ್ಲಮ್ಮ, ಇದು ಅಷ್ಟೇ. ಒಂದೊಂದು ಸಮಯದಲ್ಲಿ ಕೆಲವರಿಗೆ ಸ್ವಲ್ಪ ಸಮಯ ಬಂದು ಹೋಗ್ಬಿಡುತ್ತೆ, ಅದೆಲ್ಲವೂ ಕನ್ಸಿಡರಬಲ್ ಅಲ್ಲ. ಆದರೆ ತುಂಬ ಸಮಯದ ತನಕ ಉಳ್ಕೊಂಡಿರುತ್ತಲ್ಲ, ಅದು ಆರ್ಥ್ರೈಟಿಸ್. ಸಣ್ಣ ಸಣ್ಣ ಜಾಯಿಂಟ್ಸ್ನಲ್ಲೂ ಸಹ, ಅಂದರೆ ಫಿಂಗರ್ ಜಾಯಿಂಟ್ಸ್ನಲ್ಲೂ ಸಹ ಪೇಯ್ನ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಈ ಆರ್ಥ್ರೈಟಿಸ್, ಈ ಕಂಡೀಷನನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಟ್ರೀಟ್ ಮಾಡ್ತೇವೆ. ಹಾಗಾಗಿ ಅದನ್ನು ಲೀಕಿ ಗಟ್ಗೆ ನಾವು ಹೋಲಿಸ್ತೇವೆ. ಆಯ್ತಮ್ಮ? ಅದೇ ಥರ ಇಂಡೈಜೆಷನು ಅಷ್ಟೇ. ಸ್ಟಾರ್ಟಿಂಗ್ನಲ್ಲಿ ಏನೋ ಬಂತು ಹೋಯಿತು ಅನ್ನೋ ಕಾರಣಕ್ಕಲ್ಲ, ಅಥವಾ ಆವಾಗವಾಗ ಬರುತ್ತೆ ಹೋಗುತ್ತೆ ಅಲ್ಲ, ತುಂಬ ಸಮಯದಿಂದ ಈ ಇಂಡೈಜೆಷನ್ ಪ್ರಾಬ್ಲಮ್ ನಮ್ಮನ್ನು ಕಾಡ್ತಾ ಇದ್ದರೆ. ಅದೇ ಥರ ಸುಸ್ತು, ಫ್ಯಾಟಿಗ್ ಅಂತ ಏನು ಹೇಳ್ತೀವಿ, ಅದು ಸಹ ತುಂಬ ಸಮಯದಿಂದ ಏನೇ ಒಳ್ಳೆ ಆಹಾರ ತೊಗೊಳ್ತಿದ್ರೂ ಸಹ ಯಾತಕ್ಕೆ ನನಗೆ ಸುಸ್ತಾಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತಲ್ಲ, ಅಂತಹ ಕಂಡೀಷನ್ನು ಸಹ ಲೀಕಿ ಗಟ್ಗೆ ನಾವು ಹೋಲಿಸ್ತೇವೆ. ತುಂಬ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳಲ್ಲಿ ನಾವು ಡಯಾಬಿಟಿಸು, ಕ್ಯಾನ್ಸರು, ಥೈರಾಯ್ಡು ಇದಕ್ಕೆಲ್ಲನೂ ಹೋಗುತ್ತೆ. ಮತ್ತು ಎಕ್ಸಿಮಾ ಅಂಥದ್ದು, ಸೋರಿಯಾಸಿಸ್ ಅಂತ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಏನಿರುತ್ತೆ ಅದನ್ನು ಸಹ ಈ ಲೀಕಿ ಗಟ್ಗೆ ನಾವು ಕನೆಕ್ಟ್ ಮಾಡ್ತೇವೆ. ಅಂದರೆ ಲೀಕಿ ಗಟ್ಟಿನ ಕಾರಣದಿಂದಾಗಿ ಇದೆಲ್ಲವೂ ಉಂಟಾಗುವಂಥದ್ದು. IBS ಆಗಲಿ, ಎಂಥ ಆಟೋ ಇಮ್ಯೂನ್ ಡಿಸೀಸಸ್ ಆಗಲಿ, ಇದೆಲ್ಲವೂ ಈ ಲೀಕಿ ಗಟ್ಗಳ ಕಾರಣವೇ ಆಗಿರುತ್ತೆ. ಯಾಕೆ ಏನು ಎತ್ತ ಅಂತ ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಅದನ್ನು ಹೆಂಗೆ ನಾವು ಕ್ಯೂರ್ ಮಾಡ್ಬೋದು, ತುಂಬ ಸಿಂಪಲಾಗಿ ನಾವು ಕ್ಯೂರ್ ಮಾಡ್ಬೋದು ಹೇಗೆ ಅನ್ನೋದೆಲ್ಲ ತಿಳ್ಕೊಳ್ತಾ ಹೋಗೋಣ. ಅದಕ್ಕೆ ಹೇಳಿದ್ದು, ಸುಮಾರು 90% ಹೆಚ್ಚು ಪ್ರಾಬ್ಲಮ್ಸು ಈ ಲೀಕಿ ಗಟ್ಗಿನ ಪ್ರಾಬ್ಲಮಿಂದನೇ ಬಂದ್ಬಿಡುತ್ತೆ. ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಇದನ್ನೆಲ್ಲ ನಾನು ತಿಳಿಸ್ತಾ ಹೋಗ್ತೇನೆ. ನೋಡಮ್ಮ, ಇವಾಗ ನಮ್ಮ ಸ್ಕಿನ್ ಅತ್ಯಂತ ದೊಡ್ಡ ಆರ್ಗನ್ ಅಂತ ಏನಾದರೂ ನಮ್ಮ ದೇಹದಲ್ಲಿ ಇದೆ ಅಂದರೆ ಯಾವ ಆರ್ಗನನ್ನು ಹೇಳ್ತೀವಿ ಅಂದರೆ ನಮ್ಮ ಚರ್ಮವನ್ನು ನಾವು ಹೇಳೋದು ಅಲ್ವಾ.
ಚರ್ಮ ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡ ಆರ್ಗನ್ ಅಲ್ವಾ, ಬಿಗ್ಗೆಸ್ಟ್ ಆರ್ಗನ್. ಆದರೆ ಇದೇ ಬಿಗ್ಗೆಸ್ಟು ಅಂತ ನಾವು ಅಂದ್ಕೊಂಡಿದ್ದೇವೆ, ಆದರೆ ಅಲ್ಲ. ಇದಕ್ಕಿಂತಲೂ ತುಂಬ ದೊಡ್ಡದೊಂದು ಬಿಗ್ಗೆಸ್ಟ್ ಆರ್ಗನ್ ಇದೆ ನಮ್ಮ ದೇಹದ ಒಳಭಾಗದಲ್ಲಿ. ಅದು ಒಂದು ಸ್ಕಿನ್ನೇ, ಆದರೆ ಇಂಟೆಸ್ಟೈನಲ್ ಸ್ಕಿನ್ ಅದು. ಅಂದರೆ ನಾನು ಈಗ ಹೇಳಿದ್ನಲ್ಲ, ಕರುಳು, ಆ ದೊಡ್ಡ ಕರುಳು ಮತ್ತು ಸಣ್ಣ ಕರುಳು, ಇದರ ಒಳಭಾಗದ ಆ ಪದರ ಏನು ಹೇಳ್ತೀವಿ ಅಂದರೆ ಆ ಸ್ಕಿನ್ ಲೈನಿಂಗ್ ಅಂತ ಏನು ಹೇಳ್ತೀವಿ, ಅದು ಅತ್ಯಂತ ದೊಡ್ಡ ಆರ್ಗನ್. ಬರೀ ಕರುಳಿನಲ್ಲಿ ಮಾತ್ರನೇ ಈ ಒಂದು ಇಂಟರ್ನಲ್ ಲೈನಿಂಗ್ ಇರುತ್ತೆ. ಆ ಇಂಟರ್ನಲ್ ಲೈನಿಂಗ್ ಎಷ್ಟಿರಬಹುದು ಅಂದರೆ ಸುಮಾರು 2 ಇಂಟೆಸ್ಟೈನ್ಸ್ ಇದೆಯಲ್ಲ ಕರುಳು, ಅದರ ಒಳಭಾಗದ ಒಳಭಾಗದಲ್ಲಿ ಒಂದು ಲೈನಿಂಗ್ ಥರ ಈ ಮೊಟ್ಟೆ ಇರುತ್ತಲ್ಲಮ್ಮ, ಮೊಟ್ಟೆಯನ್ನು ನಾವು ಅದನ್ನು ಹೇಳ್ತೀನಿ, ಇನ್ನು ಹೋಗ್ತಾ ಇರುತ್ತೆ, ಇನ್ನು ಹೇಳ್ತೇನೆ. ಈ ಮೊಟ್ಟೆ ಇರುತ್ತೆ ನೋಡು, ಮೊಟ್ಟೆನ ಬೇಯಿಸ್ಬಿಟ್ಟು ಹೊಡೆದ್ರೆ ಒಂಥರ ಸಣ್ಣ ವೈಟ್ ಪದರ ಬರುತ್ತೆ ನೋಡು, ಆ ಮೇಲ್ಭಾಗದಲ್ಲಿ ಇರುತ್ತೆ ನೋಡಿ, ಬೇಯಿಸಿದ ಮೊಟ್ಟೆನಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ ಥರ ಅದಾದರೂ ತುಂಬ ದಪ್ಪದ ಪದರನೇ. ಇದು ತುಂಬ ಸಣ್ಣ, ತುಂಬ ತೆಳುವಾದ ಪದರ. ಈ ಎಷ್ಟು ತೆಳುವಿರುತ್ತಂದರೆ ನಿಮ್ಮ ಹೇರ್ ಇದೆಯಲ್ಲಮ್ಮ, ಕೂದಲ 100ನೇ ಒಂದು ಭಾಗ ಅನ್ಬೋದು, ಆ ರೀತಿಯಲ್ಲಿ ಸಣ್ಣ ಪದರ ಅದು. ಈ ಪದರ ಸುಮಾರು 2000 ಸ್ಕ್ವೇರ್ ಫೀಟ್ ಅಷ್ಟು ದೊಡ್ಡದು. ಅಂದರೆ ಒಂದು ಬಾಸ್ಕೆಟ್ಬಾಲಿನ ಹಾಫ್ ಕೋರ್ಟ್ ಅಂತ, ಬಾಸ್ಕೆಟ್ಬಾಲ್ ಕೋರ್ಟ್ ಇದೆಯಲ್ಲ ಅದರ ಅರ್ಧದಷ್ಟು ದೊಡ್ಡದಾಗಿರುತ್ತೆ, ಅಷ್ಟು ದೊಡ್ಡದು. ಹಾಗಾಗಿ ಈ ಸ್ಕಿನ್ ಲೈನಿಂಗ್, ಈ ಡೈಜೆಷನ್ ಕರುಳಿನ ಒಳಭಾಗದ ಸ್ಕಿನ್ ಲೈನಿಂಗ್ ಇದೆಯಲ್ಲಮ್ಮ, ಇದೇ ಕಾರಣ ಆಗೋಗ್ಬಿಡುತ್ತೆ. ಇದರಲ್ಲಿ ಏನಾದರೂ ತೊಂದರೆಗಳು ಅಥವಾ ಛಿದ್ರಗಳು ಮತ್ತು ಕ್ರ್ಯಾಕ್ಸ್ ಥರ ಆಗ್ತಾ ಇರುತ್ತೆ. ಅದೇನಾದರೂ ಆಗ್ತಾ ಇದೆ ಅಂದಾಗ ಮಾತ್ರನೇ ಲೀಕಿ ಗಟ್ಟಿಗೆ ಕಾರಣ ಆಗುತ್ತೆ. ಇದ್ರ ಕೆಲಸ ಫಸ್ಟ್ ಆಫ್ ಆಲ್ ಏನಂತ ಹೇಳ್ತಾ ಹೋಗ್ತೇನೆ. ಇದೇನು ಮಾಡುತ್ತೆ, ಈ ಇಂಟೆಸ್ಟೈನಲ್ ಲೈನಿಂಗ್ ಏನು ಮಾಡುತ್ತೆ ಗೊತ್ತಮ್ಮ? ಇದ್ರ ಕೆಲಸ ಏನಂದರೆ, ನಾವು ಆಹಾರದಿಂದ ಏನು ಟಾಕ್ಸಿನ್ಸ್ ಒಳ ಹೋಗ್ತಾ ಇರುತ್ತಲ್ಲ ನಿಮ್ಮ ದೇಹದ ಒಳಗಡೆ, ಆಹಾರದಲ್ಲೂ ಟಾಕ್ಸಿನ್ಸ್ ಇರುತ್ತೆ. ದೇಹ ಅದನ್ನು ಪಚನ ಮಾಡುತ್ತಲ್ಲ, ನಮ್ಮ ಲಿವರ್ ಅದನ್ನು ಪಚನ ಮಾಡುತ್ತಲ್ಲ, ಡೈಜೆಷನ್, ಆ ಪ್ರಕ್ರಿಯೆಯಲ್ಲೂ ಸಹ ಟಾಕ್ಸಿನ್ಸ್ ಬಿಡುಗಡೆ ಆಗುತ್ತೆ. ಸೊ ಪ್ರತಿದಿನ ದೇಹನೂ ಬಿಡುಗಡೆ ಮಾಡ್ತಾ ಇರುತ್ತೆ, ಪಚನ ಕ್ರಿಯೆಯಲ್ಲೂ ಸಹ ಅನೇಕ ಟಾಕ್ಸಿನ್ಸ್ ಬಿಡುಗಡೆ ಆಗ್ತಾ ಇರುತ್ತೆ. ನಾವು ಆಹಾರದಿಂದಲೂ ಸಹ ಸೇವಿಸ್ತಾ ಇರ್ತೀವಿ. ಈಗ ಈ ಥರದ ಟಾಕ್ಸಿನ್ಸನ್ನು ನಾವು ಆಹಾರ ಪಚನ ಎಲ್ಲನೂ ಆದ ಮೇಲೆ ಏನಾಗುತ್ತೆ, ಬ್ಲಡ್ ಸ್ಟ್ರೀಮ್ ಅಂದರೆ ರಕ್ತದೊಳಗೆ ಬಿಡುಗಡೆ ಆಗುತ್ತೆ. ಆದರೆ ರಕ್ತದ ಒಳಗಡೆ ಬಿಡುಗಡೆ ಆಗುವುದಕ್ಕಿಂತಲೂ ಮುಂಚೆ ಈ ಡೈಜೆಷನ್ ಸಣ್ಣ ಕರುಳಿನಲ್ಲೂ ದೊಡ್ಡ ಕರುಳಿನಲ್ಲೂ ಸಹ ಡೈಜೆಷನ್ ಇನ್ನೂ ನಡೀತಾನೇ ಇರುತ್ತೆ. ಅಲ್ಲಿ ಈ ಪದರ ಇದೆ ಅಂತ ಹೇಳಿದ್ನಲ್ಲ, ಈ ಟಾಕ್ಸಿನ್ಸನ್ನೆಲ್ಲ ಹಿಡಿದಿಟ್ಕೊಂಡ್ಬಿಡುತ್ತದು. ಅಂದರೆ ಈ ಪದರದ ಒಳಗಡೆ ಸೋರಿಕೆ ಆಗದೇ ಇರೋ ರೀತಿಯಲ್ಲಿ ಆ ಪದರ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಯಾವುದರಿಂದ? ಈ ಟಾಕ್ಸಿನ್ಸಿಂದ. ಸೋರಿಕೆ ಆಗಿಬಿಟ್ರೆ ಎಲ್ಲಿಗೆ ಹೋಗುತ್ತೆ? ಅದು ಬ್ಲಡ್ಗೆ, ರಕ್ತದೊಳಗಡೆ ಸೋರಿಕೆ ಆಗಿಬಿಡುತ್ತೆ. ಹಾಗಾಗಿ ಈ ಪದರ ಏನು ಕೆಲಸ ಮಾಡುತ್ತಂದರೆ, ಆಹಾರದಿಂದ ಬಂದಂತಹ ಟಾಕ್ಸಿನ್ಸು, ಪಚನವಾದ ನಂತರದ ಟಾಕ್ಸಿನ್ಸನ್ನು ಬ್ಲಡ್ ಸ್ಟ್ರೀಮ್ ಅಂದರೆ ಏನು, ರಕ್ತದ ಒಳಗಡೆ ಬಿಡುಗಡೆ ಮಾಡದೇ ಇರೋ ರೀತಿಯಲ್ಲಿ ಇದು ತಡೆಗಟ್ಟುತ್ತೆ. ಆ ಪದರ ತಡೆಯುತ್ತೆ ಅಲ್ವಮ್ಮ? ಅದನ್ನು ಫಿಲ್ಟರ್ ಮಾಡಿಬಿಡುತ್ತೆ. ಟಾಕ್ಸಿನ್ಸನ್ನು ಫಿಲ್ಟರ್ ಮಾಡುವ ಕೆಲಸನೇ ಅಥವಾ ಬೇರ್ಪಡಿಸುವ ಕೆಲಸವನ್ನೇ ಈ ಇಂಟೆಸ್ಟೈನ್ ಲೈನಿಂಗ್ ಮಾಡೋದು. ಅರ್ಥ ಆಗ್ತಿದೆಯಲ್ಲ? ಅಷ್ಟು ಸಣ್ಣದಾದಂಥ ಒಂದು ಪದರ ಈ ಕೆಲಸವನ್ನು ಮಾಡುತ್ತೆ. ಸರಿ, ಈ ಥರ ಎಲ್ಲ ಟಾಕ್ಸಿನ್ಸನ್ನು ಬೇರೆ ಮಾಡಿ ಆಹಾರದಲ್ಲಿ ಇರುವಂಥ ಒಳ್ಳೆಯ ಅಮೃತ ಸತ್ವಗಳು, ಮೈಕ್ರೋ ನ್ಯೂಟ್ರಿಯನ್ಸ್, ಅದನ್ನು ಮಾತ್ರನೇ ಈ ರಕ್ತದ ಒಳಗಡೆ ಅದು ಬಿಡುಗಡೆ ಮಾಡುತ್ತೆ. ಸೊ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇರುತ್ತೆ. ಯಾವುದು? ಈ ಲೈನಿಂಗ್. ಆ ಲೈನಿಂಗ್ ತುಂಬ ಇಂಪಾರ್ಟೆಂಟ್ ನೋಡಮ್ಮ. ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದನ್ನು 30 ಇಯರ್ಸ್ ತನಕನೂ ರಿಸರ್ಚ್ ಮಾಡಿದ್ರು. ಇದನ್ನು ಕಾಪಾಡೋದು ಹೇಗೆ? ಫಸ್ಟ್ ಆಫ್ ಆಲ್ ಈ ಲೈನಿಂಗನ್ನು ಕಾಪಾಡೋದು ಹೇಗೆ? ಯಾಕಂದರೆ ಈ ಲೈನಿಂಗ್ ಹಾಳಾಗಿದ ತಕ್ಷಣ ಅನೇಕ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಲ್ವಾ? ಇದನ್ನು ಕಾಪಾಡೋದಕ್ಕೆ ಇಮ್ಯೂನ್ ಸೆಲ್ಸ್ ಅಂತ ಒಂದಿರುತ್ತೆ. ಆ ಇಮ್ಯೂನ್ ಸೆಲ್ಸಿನ ಹೆಸರು ಇಂಟ್ರಾ ಎಪಿಥೀಲಿಯಲ್ ಲಿಂಫೋಸೈಟ್ ಸೆಲ್ಸ್ ಅಂತ ಹೇಳಿರೋದು. ಈ ಸೆಲ್ಸೇ ಈ ಪದರನ ಕಾಪಾಡ್ತಾ ಇರೋದು. ಅರ್ಥ ಆಗ್ತಿದೆಯಲ್ಲಮ್ಮ? ಈ ಪದರನ ಕಾಪಾಡ್ತಾ ಇರೋದು. ಅನೇಕ ವರ್ಷಗಳ ರಿಸರ್ಚ್ ಮಾಡಿ ಈಗ ಈ ಪದರವನ್ನು ಸರಿಯಾಗಿ ಕಾಪಾಡಿಲ್ಲ ಅಂದರೆ ಗೊತ್ತಲ್ಲ, ಈಗೆಲ್ಲ ಕ್ಯಾನ್ಸರ್ ಅಂದು ತುಂಬ ಈಸಿಯಾಗಿ ಸ್ಪ್ರೆಡ್ ಆಗಿಬಿಡ್ತಾ ಇದೆ, ತುಂಬ ಜಾಸ್ತಿ ಆಗ್ತಾ ಇದೆ. ಆಹಾರ ಪದ್ಧತಿ ತುಂಬ ಬದಲಾಯಿಸ್ಕೊಂಡು ಬಿಟ್ಟಿದ್ದೇವೆ ಬಿಡಿ, ಆ ಕಾರಣವೂ ಅದಕ್ಕೆ ತುಂಬ ದೊಡ್ಡದಾಗಿ ಕಾರಣ ಆಗಿಬಿಟ್ಟಿದೆ. ಈ ಪದರವನ್ನು ನಾವು ಕಾಪಾಡೋ ಕೆಲಸ ನಾವು ಮಾಡಬೇಕಾಗಿದೆ ಅಂತ ಹೇಳಿ ತುಂಬ ಸಮಯದ ರಿಸರ್ಚ್ ನಂತರ ಏನು ಗೊತ್ತಾಯಿತು ಅಂದರೆ, ಈ ಇಂಟ್ರಾ ಎಪಿಥೀಲಿಯಲ್ ಲಿಂಫೋಸೈಟ್ ಸೆಲ್ಸ್ ಅಂತ ಏನಿದೆ,
ಇದು ತನ್ನಿಂತಾನೇ ಈ ಪದರವನ್ನು ರಿಪೇರಿ ಮಾಡ್ತಾ ಇದೆ ಅಂತ ಗೊತ್ತಾಯಿತು. ಈ ಸೆಲ್ಸ್ ಇಮ್ಯೂನ್ ಸೆಲ್ಸ್ ಅಮ್ಮ ಇವು. ಈ ಸೆಲ್ಸ್ ಒಂದು ವೇಳೆ ಛಿದ್ರ ಆಯಿತು ಅಂತ ಇಟ್ಕೊಳ್ಳೋಣ, ಈ ಪದರ ಅದೇ ಹೇಳಿದ್ನಲ್ಲ, ಸ್ಕಿನ್ ಲೈನಿಂಗ್ ಅಂತ ಏನಿದೆ ನಮ್ಮ ಕರುಳಿನ ಒಳಭಾಗದಲ್ಲಿ, ಅದನ್ನು ರಿಪೇರಿ ಮಾಡುವ ಕೆಲಸ ತನ್ನಿಂತಾನೇ ಮಾಡುತ್ತವೆ. ಯಾವುದು? ಈ ಇಂಟ್ರಾ ಎಪಿಥೀಲಿಯಲ್ ಲಿಂಫೋಸೈಟ್ ಸೆಲ್ಸ್ ಅಂತ ಹೇಳಿ, ಆ ಸೆಲ್ಸು ಇಮ್ಯೂನ್ ಸೆಲ್ಸ್ ಅವು, ಅದು ತನ್ನಿಂತಾನೇ ಮಾಡುತ್ತೆ. ಆದರೆ ನಾವು ನಮ್ಮ ಆಹಾರ ಪದ್ಧತಿ, ನಮ್ಮ ಸ್ಟ್ರೆಸ್ ಲೆವೆಲ್ಸು ಇವೆಲ್ಲ ಇನ್ನಷ್ಟು ಜಾಸ್ತಿ ಮಾಡಿಕೊಂಡಿರೋ ಕಾರಣದಿಂದಾಗಿ ಈ ಸೆಲ್ಸ್, ಈ ಇಮ್ಯೂನ್ ಸೆಲ್ಸು ಸಹ ಅವು ನಿದ್ದೆ ಮಾಡ್ತಾ ಇವೆ, ಹೆಚ್ಚಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾಡೋದು ಅಂತ ಅನೇಕ ರಿಸರ್ಚ್ ಅದ್ರ ಬಗ್ಗೆ ತುಂಬ ನಡೀತು. ಯಾಕಂದರೆ ಈ ಇಮ್ಯೂನ್ ಸೆಲ್ಸನ್ನು ಕಾಪಾಡಿಲ್ಲ ಅಂದರೆ ನಾಳೆ ದಿನ ಪ್ರತಿಯೊಬ್ಬರು ರೋಗಿಗಳೇ ಆಗೋಗ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಈ ಪದರ ನಮ್ಮನ್ನು ಕಾಪಾಡ್ತಾ ಇದೆ, ಆದರೆ ನಮಗೆ ಅದು ಗೊತ್ತಾಗ್ತಾನೇ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ತುಂಬ ರಿಸರ್ಚ್ ನಡೀತು. ಆಯ್ತಲ್ಲಮ್ಮ. ಈ ಸೆಲ್ಸನ್ನು ಒಂದು ಏನಂತೀವಿ ಪ್ರೊಟೆಕ್ಟಿವ್ ಲೇಯರ್ ಒಂದು ಕಾಪಾಡ್ತಾ ಇದೆ. ಆ ಸೆಲ್ಸ್ ಮೇಲೆ ಒಂದು ಲೇಯರ್ ಇರುತ್ತಮ್ಮ. ಯಾವುದು? ಈ ಇಂಟ್ರಾ ಎಪಿಥೀಲಿಯಲ್ ಲಿಂಫೋಸೈಟ್ಸ್ ಅಂತ ಏನು ಹೇಳಿದೆ, ಅದ್ರ ಮೇಲೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ. ಆ ಲೇಯರ್ ಒಂದು ಪ್ರೋಟೀನ್. ಅದು ಆ ಪ್ರೋಟೀನ್ಗೆ AH ರಿಸೆಪ್ಟಾರ್ಸ್ ಅಂತ ಕರೀತಾರೆ. ಆಯಿತಾ? ಇದು ಆ ಪ್ರೋಟೀನು ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಯಾವುದನ್ನು? ಈ ಇಮ್ಯೂನ್ ಸೆಲ್ಸನ್ನು, ಇಮ್ಯುನಿಟಿ ಸೆಲ್ಸನ್ನು ಕಾಪಾಡ್ತಾ ಇರುತ್ತೆ. ಅದಕ್ಕೆ ಸರಿಯಾದ ಆಹಾರ, ಆ ಪ್ರೋಟೀನ್ಸ್ಗೆ ಅಂದರೆ ಆ ಪದರಕ್ಕೆ ಮತ್ತು ಈ ಸೆಲ್ಸ್ಗೆ ಆಹಾರವನ್ನು ಸರಿಯಾದ ರೀತಿಯಲ್ಲಿ ನಾವು ಒದಗಿಸಿಬಿಟ್ರೆ, ಈಗ ಆ ಲೈನಿಂಗ್ ಛಿದ್ರ ಆಗ್ತಾ ಇದೆಯಲ್ಲ, ಅದನ್ನು ಕಾಪಾಡಿಬಿಡ್ಬೋದು ಅಂತ ಗೊತ್ತಾಯಿತು. ಅರ್ಥ ಆಗ್ತಿದೆಯಲ್ಲಮ್ಮ? ಇಲ್ಲಾಂದರೆ ಅನೇಕ ಪ್ರಾಬ್ಲಮ್ಸ್ಮ. IBS ಅನ್ನೋದು ಸಹ ದೊಡ್ಡ ಪ್ರಾಬ್ಲಮ್ಮೇ. ಯಾಕಂದರೆ ಗುಣ ಆಗೋದಿಲ್ಲ ಈ ಕಡೆ. ಗುಣ ಯಾಕಾಗಲ್ಲ? ಮೂಲ ಪ್ರಾಬ್ಲಮ್ಮೇ ಪದರ ಛಿದ್ರ ಆಗೋಗ್ಬಿಟ್ಟಿದೆ. ನಾವು ತಿಂದಂಥ ಆಹಾರದಲ್ಲಿ ಇರುವಂತಹ ಟಾಕ್ಸಿನ್ಸ್ ಎಲ್ಲ ಬ್ಲಡ್ಗೆ ಎಂಟ್ರ್ ಆಗ್ತಾನೇ ಇದೆ. ಏನು ಮಾಡೋದು? ಬ್ಲಡ್ ಎಲ್ಲ ಫುಲ್ ಟಾಕ್ಸಿಸಿಟಿ ಆಗೋಗ್ಬಿಡ್ತಾ ಇದೆ, ಅಸಿಡಿಕ್ ಬ್ಲಡ್ ಆಗೋಗ್ಬಿಡ್ತಾ ಇದೆ ಅಲ್ವಾ? ಅನೇಕ ಬ್ಲಡ್ ಥಿಕ್ಕನ್ ನೋಡಮ್ಮ, ಎಷ್ಟಿರಬೇಕು ಅಷ್ಟು ತಿನ್ನಿರುತ್ತೆ ಅದು ಬ್ಲಡ್ ಅಲ್ವಾ? ಥಿಕ್ಕನ್ ಆಗ್ತಾ ಇದೆ, ಅಂದರೆ ದಪ್ಪ ದಪ್ಪ ಆಗ್ತಾ ಇದೆ ಬ್ಲಡ್. ಆ ದಪ್ಪ ಬ್ಲಡ್ ಏನಾಗ್ತಾ ಇದೆ ಆಗಿರೋ ಕಾರಣದಿಂದಾಗಿ ಆರ್ಟರೀಸ್ನಲ್ಲಿ ಕ್ಲಾಗಿಂಗ್ಸ್ ಆಗ್ತದೆ. ಇದು ಹಾರ್ಟ್ ಆರ್ಟರೀಸ್ನಲ್ಲಿ ಕ್ಲಾಗ್ ಆಗಿಬಿಟ್ರೆ ಅಲ್ಲಿ ಹಾರ್ಟ್ ಪ್ರಾಬ್ಲಮ್ಸು. ಇನ್ನು ಬ್ರೈನ್ನಲ್ಲಿ ಕ್ಲಾಗ್ ಆದರೆ ಇನ್ನು ಗೊತ್ತಲ್ಲ, ಬ್ರೈನ್ ಹೆಮ್ರೇಜ್ ಥರಂಥದ್ದೆಲ್ಲ ಆಗುತ್ತೆ. ಜಾಯಿಂಟ್ಸ್ಗಳಲ್ಲಿ ಕ್ಲಾಗ್ ಆಗ್ತಾ ಕೂತ್ಕೊಂಡ್ರೆ ಜಾಯಿಂಟ್ ಇನ್ಫ್ಲಮೇಷನ್ಸು, ಪೇಯ್ನ್ಸು ಎಲ್ಲ ಆಗ್ತಾ ಇರುತ್ತೆ. ಸೊ ಬ್ಲಡ್ ಥಿಕ್ಕನಿಂಗಿಂದನೂ ಸಹ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಇಲ್ಲಿ ಟಾಕ್ಸಿನ್ಸು ಬ್ಲಡ್ ಸ್ಟ್ರೀಮ್ನಲ್ಲಿ ನಾವು ಹರಿಯ ಬಿಡ್ತಾ ಇದ್ದೀವಿ, ಜಾಸ್ತಿಯಾಗಿ ಒಳ ಹೋಗ್ತಾ ಇದೆ. ಗೊತ್ತಾಗ್ತಿದೆಯಲ್ಲ? ಇವಾಗ ಈ ಪದರ ಛಿದ್ರ ಆಗಲಿಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತೆ. ಅಂದರೆ ಏನು? ಇನ್ಫೆಕ್ಷನ್ನಿಂದನೂ ಸಹ, ಅನೇಕ ವೈರಲ್ ಇನ್ಫೆಕ್ಷನ್ಸು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸಿಂದನೂ ಸಹ ಅದು ಆಗುವ ಸಾಧ್ಯತೆಗಳಿರುತ್ತೆ. ಕೆಲವರಿಗೆಲ್ಲ ಲಾಂಗ್ ಟರ್ಮ್ನಲ್ಲಿ ಇನ್ಫೆಕ್ಷನ್ಸ್ ಬಂದಾಗಲೂ ಅದಾಗುತ್ತೆ. ಹಿಂದೆಲ್ಲ ಚಿಕನ್ ಗುನ್ಯಾ ಬಂದಾಗ ಸುಮಾರು ಸಮಯದ ತನಕ, ವರ್ಷಾನುಗಟ್ಟಲೆ ಒಂದೊಂದು ಸಲ ತುಂಬ ಪ್ರಾಬ್ಲಮ್ಸ್ ಪಡ್ತಾಯಿದ್ರು ಚಿಕನ್ ಗುನ್ಯಾ ಬಂದಾಗ. ಸೊ ಅದು ಲಾಂಗ್ ಇನ್ಫೆಕ್ಷನ್ಸ್ ಏನಾದರೂ ನಮ್ಮಲ್ಲಿ ಉಳ್ಕೊಂಡ್ಬಿಟ್ರೂ ಸಹ ಈ ಪದರ ನಾಶವಾಗ್ತಾ ಹೋಗುತ್ತೆ. ಇನ್ಫ್ಲಮೇಷನ್ಸ್ ಅಂತ ನಾ ಹೇಳಿದ್ನಲ್ಲ, ಇನ್ಫ್ಲಮೇಷನ್ಸ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿಮ್ಮ, ಸಣ್ಣ ಬ್ಲಡ್ ವೆಸಲ್ಸ್ ಇದೆ. ಅಂದರೆ ಎಷ್ಟು ಸಣ್ಣ ಅಂದರೆ ತೀರಾ ಸಣ್ಣ ಇರುತ್ತೆ. ಆ ತೀರಾ ಅಂದರೆ ಹೇರ್ ಲೈನಿಗಿಂತಲೂ ಸಣ್ಣ, ಅಷ್ಟು ಸಣ್ಣ ಇದರಲ್ಲಿ ಅಲ್ಲಿ ಬ್ಲಡ್ ಕ್ಲಾಟ್ ಆದಂಗೆ ಇರುತ್ತೆ. ಕಣ್ಣಿಗೆ ಕಾಣಿಸಿರೋದಿಲ್ಲ, ಬಟ್ ಒಂಥರ ಕೆಂಪುಗೆ ಆ ಬ್ಲಡ್ ಮೂವ್ಮೆಂಟ್ ಆಗ್ತಾನೇ ಇರುತ್ತೆ. ಯಾವುದು? ಬ್ಲಡ್ ವೆಸಲ್ಸ್ ಮುಖಾಂತರ. ಆ ಹೇರ್ಗಿಂತಲೂ ಸಣ್ಣ ಇರುತ್ತಲ್ಲಮ್ಮ, ಅದ್ರ ಮುಖಾಂತರ ಬ್ಲಡ್ ಹರಿತಾ ಇರುತ್ತೆ. ಆದರೆ ಎಲ್ಲೋ ಕ್ಲಾಗ್ ಆಗುತ್ತೆ, ಕಟ್ಕೊಂಡು ಬಿಡುತ್ತೆ ಅಲ್ಲಿ. ಅದು ಅದನ್ನೇ ನಾವು ಇನ್ಫ್ಲಮೇಷನ್ ಅಂತ ಹೇಳೋದು. ಒಂಥರ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ ಆ ಜಾಗದಲ್ಲಿ, ಅದನ್ನೇ ನಾವು ಇನ್ಫ್ಲಮೇಷನ್ ಅಂತ ಹೇಳೋದು. ಆಯ್ತಲ್ಲ? ಅದೇ ಥರ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಅದರಿಂದಲೂ ಸಹ ಈ ಒಂದು ಪದರಕ್ಕೆ ಹಾನಿ ಉಂಟಾಗುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದು ಸಹ ನಾವು ಮನಸ್ಸಿನಲ್ಲಿ ತುಂಬ ಆಲೋಚನೆಗಳಿಟ್ಕೊಂಡಿದ್ದಾಗಲೂ ಸರಿ, ಜೊತೆಯಲ್ಲಿ ಬ್ರೀದಿಂಗ್ ಸರಿಯಾಗಿ ಮಾಡಿದೆ. ಮನಸ್ಸಿನಲ್ಲಿ ಆಲೋಚನೆಗಳು ಜಾಸ್ತಿ ಇದ್ದಾಗ ಖಂಡಿತವಾಗಿಯೂ ಬ್ರೀದಿಂಗೂ ಸರಿ ಇರೋಲ್ಲ. ಜೊತೆಯಲ್ಲಿ ಬ್ರೀದಿಂಗ್ ಸರಿ ಇಲ್ಲ ಅಂದರೆ ಅಲ್ಲೂ ಆಕ್ಸಿಜನ್ ಸರಿಯಾಗಿ ನಮಗೆ ಸಿಗೋದಿಲ್ಲ. ಸೊ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದಲೂ ಸಹ ಈ ಪದರ ನಾಶ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲವೊಂದು ವಿಟಮಿನ್ಸ್ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ, ಇವಾಗ ಜಿಂಕ್ ಅಂತವು ಅಥವಾ ವೈಟಮಿನ್ A ಡಿಫಿಷಿಯನ್ಸಿ ಆದಾಗಲೂ ಸಹ, ಮತ್ತು ವೈಟಮಿನ್ D ಡಿಫಿಷಿಯನ್ಸಿ ಆದಾಗಲೂ ಸಹ ಈ ಪದರ ನಮ್ಮಲ್ಲಿ ನಾಶ ಆಗುತ್ತೆ. ಅಂದರೆ ನಾಶ ಅಂದರೆ ಸಂಪೂರ್ಣ ಅಂತಲ್ಲ, ಅದು ಛಿದ್ರ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋದು. ಅರ್ಥ ಆಗ್ತಿದೆ ಅನ್ಸುತ್ತಲ್ಲಮ್ಮ? ಅದೇ ಹಾಗೆ ಈಗ ಈ ಪದರ ನಾ ಹೇಳಿದೆ, ಇಂಟ್ರಾ ಎಪಿಥೀಲಿಯಲ್ ಲಿಂಫೋಸೈಟ್ಸ್, ಈ ಸೆಲ್ಸು, ಇಮ್ಯೂನ್ ಸೆಲ್ಸು
ತನ್ನಿಂತಾನೇ ಹೇಗೂ ಈ ಪದರವನ್ನು ರೆಡಿ ಮಾಡುತ್ತೆ. ಆದರೆ ತನ್ನಿಂತಾನೇ ರೆಡಿ ಮಾಡೋದಕ್ಕೆ ಆಗದೇ ಇರೋಷ್ಟು ನಾವು ಹಾಳು ಮಾಡ್ತಾ ಇದ್ದೀವಿ. ಹಾಗಾದರೆ ಇವಾಗ ಏನು ಮಾಡೋದು? ಇದನ್ನು ರೆಡಿ ಮಾಡಲಿಕ್ಕೆ ಏನು ಮಾಡ್ಬೋದು? ಯಾಕಂದರೆ ಲಾಂಗ್ ಲಾಸ್ಟಿಂಗ್ ಅಲರ್ಜೀಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತಮ್ಮ ಈ ಪದರ ಏನಾದರೂ ಸರಿ ಹೋಗಿಲ್ಲ ಅಂದರೆ, ಅಲ್ವಾ? ಯಾರ್ಯಾರಿಗೆ ಏನೇನು ಬೇಕಿದೆಯೋ ಆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಷ್ಟೆ. ಇದನ್ನು ಸ್ಟ್ರೆಂಥನ್, ಇವಾಗ ಈ ಇಂಟ್ರಾ ಎಪಿಥೀಲಿಯಲ್ ಸೆಲ್ಸನ್ನು ನಾವು ಸ್ಟ್ರೆಂಥನ್ ಅಪ್ ಮಾಡಬೇಕು. ಈ ಸೆಲ್ಸ್ ಯಾಕಂದರೆ ಇಮ್ಯೂನ್ ಸೆಲ್ಸ್ ಅವು ಹೋಗಿ ಅವನ್ನ ರೆಡಿ ಮಾಡಿಬಿಡುತ್ತೆ. ಇವಾಗ ನಾವು ಆ ಲೈನಿಂಗನ್ನು ರೆಡಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂದರೆ ಮೆಡಿಕಲಿ ಆ ಲೈನಿಂಗನ್ನು ನಾವು ರೆಡಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಏನು ಮಾಡ್ಬೋದು? ಈ ಸೆಲ್ಸ್ ಅಂತ ಹೇಳಿದ್ನಲ್ಲ, ಇಂಟ್ರಾ ಎಪಿಥೀಲಿಯಲ್ ಲಿಂಫೋಸೈಟ್ ಸೆಲ್ಸ್ ಅಂತ, ಅವನ್ನ ರೆಡಿ ಮಾಡಬೇಕು. ನಾವು ಅವುಗಳಿಗೆ ಸ್ಟ್ರೆಂತ್ ಕೊಡಬೇಕು. ಆಯಿತಾ? ಅದಕ್ಕೆ ಸ್ಟ್ರೆಂತ್ ಕೊಡುವಂಥದ್ದು ಏನಿದೆ? ಹಾಗಾದರೆ ಕೆಲವು ಆಹಾರಗಳನ್ನು ನಾವು ಪಾಲಿಸೋದು, ನಾವು ತಿನ್ನೋದ್ರಿಂದ, ಆ ಆಹಾರ ಪದ್ಧತಿಗಳನ್ನು ನಾವು ಪಾಲಿಸೋದ್ರಿಂದ ನಮ್ಮ ಒಂದು ಈ ಸೆಲ್ಸ್, ಇಮ್ಯೂನ್ ಸೆಲ್ಸ್ ಏನಂತ ತುಂಬ ಸ್ಟ್ರೆಂಥನ್ ಅಪ್ ಆಗುತ್ತೆ. ಮುಖ್ಯವಾಗಿ ಒಂದು ಆಹಾರ ಇದೆಮ್ಮ, ಅದು ಈ ಕಡೆ ಎಲ್ಲ ಸಿಗೋಲ್ಲ, ನಮ್ಮ ಶಿವಮೊಗ್ಗದ ಕಡೆ ಕಡಿಮೆ ಈಗೆಲ್ಲ ಸಿಗೋದು, ಬೇರೆ ಬೇರೆ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಸಿಗುತ್ತೆ. ಅದು ಸಿಗೋ ಕಡೆ ಎಲ್ಲ ದಯವಿಟ್ಟು ಬಳಸಿ. ಬ್ರೋಕೊಲಿ ಅಂತ ನೀವು ಕೇಳ್ಪಟ್ಟಿರ್ಬೋದು. ಬ್ರೋಕೊಲಿ, ಈ ಬ್ರೋಕೊಲಿಯನ್ನು ಬಳಸಿಮ್ಮ. ವಾರದಲ್ಲಿ ಅಟ್ಲೀಸ್ಟ್ 3 to 4 times ಬಳಸಬೇಕು ಈ ಬ್ರೋಕೊಲಿಯನ್ನು. ಅದರ ಸೂಪ್ ಮಾಡಿ ಕುಡಿದ್ರೂ ನಡೆಯುತ್ತೆ, ಅಥವಾ ತರಕಾರಿ ಥರ ಮಾಡ್ಕೊಂಡು ತಿಂದರೂ ನಡೆಯುತ್ತೆ, ಪಲ್ಯ ಥರ ಏನೋ ಒಂದು ಯಾವುದೋ ರೀತಿನಲ್ಲಾದರೂ. ಬ್ರೋಕೊಲಿ ಈ ಒಂದು ಸೆಲ್ಸ್ಗೆ ಅತ್ಯಂತ ಚೆನ್ನಾಗಿ ಕೆಲಸ ಮಾಡೋದ್ರೆ ಈ ಬ್ರೋಕೊಲಿಮ. ಇದನ್ನು ಗಮನ ಇಡಿ ಫಸ್ಟು. ಒಂದು ವೇಳೆ ಬ್ರೋಕೊಲಿ ಎಲ್ಲ ಸಿಗೋಲ್ಲ, ನಮ್ಮ ಕಡೆ ಎಲ್ಲ ಕಡಿಮೆ ಅಲ್ಲ, ಈ ಕಡೆ ಎಲ್ಲ ಸಿಗೋದು. ಹಾಗಾಗಿ ನಾವೇನು ಮಾಡ್ಬೋದು ಅಂದರೆ ಸಲಾಡ್ಸ್. ಇವಾಗ ಯಾವುದೇ ತರಕಾರಿಗಳನ್ನು ನಾವು ಆಹಾರ ಅಂದರೆ ಮೇನ್ ಆಹಾರ, ಇವಾಗ ಅನ್ನ ಸಾಂಬಾರು ಪಲ್ಯ ಏನೋ ತಿಂತೀವಲ್ಲ, ಅದಕ್ಕೂ ಮುಂಚಿತವಾಗಿ ಸಲಾಡ್ಸ್ ತಿಂದುಬಿಡಬೇಕು. ಅಂದರೆ ಬೇಯಿಸಿದೇ ಇರುವಂತಹ ಆಹಾರವನ್ನು ಫಸ್ಟ್ ತಿಂದು ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷದ ನಂತರ ಆಹಾರವನ್ನು ತಿನ್ನೋದ್ರಿಂದಲೂ ಸಹ ಈ ಆ ಲೇಯರ್ಗೆ ನಾವು ಸ್ಟ್ರೆಂತ್ ಕೊಟ್ಟಂಗೆ, ಅಂದರೆ ಆ ಲೇಯರ್ ತನ್ನಿಂತಾನೇ ರಿಪೇರಿ ಮಾಡ್ಕೊಳ್ಳೋಕ್ಕೆ ಈ ಸೆಲ್ಸ್ಗೆ ನಾವು ಸ್ಟ್ರೆಂತ್ ಕೊಟ್ಟಂಗೆ, ಈ ಇಮ್ಯೂನ್ ಸೆಲ್ಸ್ಗೆ ನಾವು ಸ್ಟ್ರೆಂತ್ ಕೊಡ್ತೀವಿ. ಯಾವುದು? ಈ ಸಲಾಡ್ಸ್ ಜೊತೆಯಲ್ಲಿ ಬೇಕಿದ್ರೆ ಹಣ್ಣುಗಳನ್ನು ಸಹ ತಿನ್ನುವ ಅಭ್ಯಾಸ. ಇವಾಗ ಹಣ್ಣುಗಳು ತಿಂದು, ಸಲಾಡ್ಸನ್ನು ತಿಂದು, ನಂತರ ಬೇಕಾದ್ರೆ ನಾವು ಆಹಾರ ಏನು ಮನೆಯಲ್ಲಿ ಬೇಯಿಸಿದ ಆಹಾರ ಇರುತ್ತೆ ಅದನ್ನು ಆಹಾರ ತೊಗೊಳ್ಬೋದು. ಆಗಲೂ ಸಹ ತುಂಬ ಬೇಗನೆ ಅಂದರೆ ಪ್ರಾಬಬ್ಲಿ ಅರೌಂಡ್ 3 to 4 months ಒಳಗಡೆ ಈ ಲೈನಿಂಗು ಸ್ಟ್ರೆಂಥನ್ ಅಪ್ ಆಗಿಬಿಡುತ್ತಮ್ಮ. ಅಷ್ಟರ ಮಟ್ಟಿಗೆ ನೀವು ಸಲಾಡ್ಸನ್ನು ತಿಂತಾ ಬಂದರೆ ಈ ಲೈನಿಂಗ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ಈ ಸಲಾಡ್ಸ್ ಎಲ್ಲ ಏನು ಮಾಡುತ್ತೆ, ಒಳಗಡೆ ಪಲ್ಯೂಟನ್ಸ್ ಇದೆಯಲ್ಲಮ್ಮ, ಅವನ್ನು ನ್ಯೂಟ್ರಲೈಸ್ ಮಾಡಿಬಿಡುತ್ತೆ. ಹಾಗಾಗಿನೇ ತರಕಾರಿಗಳ ಸಲಾಡ್ಸ್ ಆಗಲಿ ಅಥವಾ ಹಣ್ಣುಗಳನ್ನು ಜ್ಯೂಸ್ ಆದರೂ ಸರಿ, ಆದರೆ ಹಾಗೆ ತಿನ್ನೋದಾಗಲೂ ಸರಿ, ನಾವು ಮಾಡೋದರಿಂದ ಅದು ತುಂಬ ಒಳ್ಳೆ ರೀತಿಯಲ್ಲಿ ನಿಮ್ಮ ಲೇಯರನ್ನು ಕಾಪಾಡುತ್ತೆ. ಈಗ ನಮ್ಮಲ್ಲಿ ಟಾಕ್ಸಿನ್ಸ್ ಸೇರಿ ಆಯಿತು, ಪದರ ಛಿದ್ರ ಆಗೇ ಆಯಿತು, ಒಳಗಡೆ ಟಾಕ್ಸಿನ್ಸ್ ಹೊಕ್ಕೂ ಆಯಿತು. ಈಗೇನು ಮಾಡೋದು? ಹಾಗಾದರೆ ಅರ್ಥ ಆಗ್ತಿದೆಯಾ? ಇವಾಗ ಟಾಕ್ಸಿನ್ಸ್ ಈಗಾಗಲೇ ಬ್ಲಡ್ ಸ್ಟ್ರೀಮ್ನಲ್ಲಿ ಸೇರ್ಕೊಂಡು ಬಿಟ್ಟಿದೆ. ಇವಾಗ ಅದನ್ನೇನು ಮಾಡೋದು? ಹಾಗಾದರೆ ಅದನ್ನು ಹೆಂಗೆ ತೆಗೆಯೋದು? ಅದಕ್ಕೂ ಒಂದು ದಾರಿ ಇದೆ. ಈಗ ನೀವು ಹೆಂಗೆ ಬೇಕೋ ನೀವು ಕಾಪಾಡಿಕೊಳ್ಳಿ ಅನ್ನೋದಕ್ಕೆ ಇಷ್ಟುವರೆಗೂ ನಾ ಹೇಳಿದ್ದು. ಈಗಾಗಲೇ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ನಮಗೆ. ಈಗಾಗಲೇ ಮೈಗ್ರೇನ್ ಥರದ ಪ್ರಾಬ್ಲಮ್ಸ್ ಇವೆ, ಅಸಿಡಿಕ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಇದೆ, IBS ಇದೆ, ಡಯಾಬಿಟಿಸ್ ಇದೆ, ಹೀಗೆ ಅನೇಕ ವಿಧಗಳ ಪ್ರಾಬ್ಲಮ್ಸ್ ಬಂದಾಗ್ಬಿಟ್ಟಿದೆ. ಈ ಟಾಕ್ಸಿನ್ಸು ಬ್ಲಡ್ ಸ್ಟ್ರೀಮ್ನಲ್ಲಿ ಈಗಾಗಲೇ ಸೇರ್ಕೊಳ್ತಾ ಇದೆ. ಅರ್ಥ ಏನು? ಪದರ ಈಗಾಗಲೇ ಛಿದ್ರ ಆಗಿಬಿಟ್ಟಿದೆ ಅಂತ. ಸರಿ, ಪದರ ಛಿದ್ರ ಆಗಾಯಿತು, ಟಾಕ್ಸಿನ್ಸು ಬ್ಲಡ್ ಸ್ಟ್ರೀಮ್ನಲ್ಲಿ ಸೇರಿಕೊಂಡು ಆಯಿತು. ಈಗ ಏನು ಪರಿಹಾರ? ಏನು ಹಾಗಾದರೆ ಇದಕ್ಕೆ? ನೋಡಮ್ಮ, ಪ್ರತಿದಿನ ರೆಡ್ ಆನಿಯನ್ಸನ್ನು ಯಾರು ತಿಂತಾರೋ, ಒಂದು ರೆಡ್ ಆನಿಯನ್ ಸಾಕು, ಒಂದು ರೆಡ್ ಆನಿಯನ್, ಈರುಳ್ಳಿ, ಕೆಂಪು ಈರುಳ್ಳಿಯನ್ನು ಯಾರು ತಿಂತಾರೋ ಈ ಟಾಕ್ಸಿನ್ಸ್ ಅಂದರೆ ಏನು, ಬ್ಲಡ್ ಸ್ಟ್ರೀಮ್ನಲ್ಲಿ ಈಗಾಗಲೇ ಸೇರಿಕೊಂಡಿರುವ ಟಾಕ್ಸಿನ್ಸನ್ನು ಅತಿ ಬೇಗನೆ ರಿಮೂವ್ ಮಾಡಬೇಕು. ಪ್ರತಿದಿನ ಒಂದು ರೆಡ್ ಆನಿಯನ್ ತಿನ್ನುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಒಂದು ವೇಳೆ ರೆಡ್ ಆನಿಯನ್ ಹೇಗಪ್ಪ ತಿನ್ನೋದು? ಹಾಗೆ ಅಂದರೆ ಹಸಿಯಾಗಿ ತಿನ್ನಬೇಕಲ್ಲ, ಅದು ನಮ್ಗೆ ಆಗಲ್ಲ, ಒಗ್ಗಲ್ಲ ಅಂತೇನಾದರೂ ಇದ್ದರೆ ಫ್ರೂಟ್ ಜ್ಯೂಸಸ್ಸನ್ನಾದರೂ ತೊಗೊಂಡ್ಬಿಡಿ. ಯಾವಾಗ? ಆಹಾರಕ್ಕಿಂತ ಮುಂಚಿತವಾಗಿ ಫ್ರೂಟ್ ಜ್ಯೂಸಸ್. ಇಲ್ಲ ಅಂದರೆ 3 ಆ್ಯಪಲ್ಸ್, 3 ಆ್ಯಪಲನ್ನು ತಗೊಳ್ಳೋ ಅಭ್ಯಾಸವನ್ನು ಇಟ್ಕೊಳ್ಳಿ. ಆಗಲೂ ಸಹ ಈಗಾಗಲೇ ಸೇರಿಕೊಂಡಿರುವಂತಹ ಟಾಕ್ಸಿನ್ಸು, ನಮ್ಮ ಬ್ಲಡ್ ಸ್ಟ್ರೀಮ್ ಒಳಗಡೆ ಸೇರಿಕೊಂಡಿರುವಂತಹ ಟಾಕ್ಸಿನ್ಸ್ ರಿಮೂವ್ ಮಾಡಬಹುದು. ಆಯಿತಾ? ಇದು ಒಂದು ದಾರಿ. ಮತ್ತು
ದೇಹಕ್ಕೆ ಏನು ಬೇಕು, ಪ್ರೋಬಯೋಟಿಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ಒಳಗಡೆ ಇರುವಂತಹ ಆ ಗಟ್ ಬ್ಯಾಕ್ಟೀರಿಯಾನ ನಾವು ಸ್ಟ್ರೆಂಥನ್ ಅಪ್ ಮಾಡಬೇಕಲ್ವಾ, ಅದಕ್ಕೆ ಪ್ರೋಬಯೋಟಿಕ್ಸ್. ಇದುವರೆಗೂ ನಾನು ಹೇಳಿದ್ದು ಆ ಲೇಯರನ್ನೇ ಫಸ್ಟು ಕಾಪಾಡಬೇಕು ಅಂತ. ಲೇಯರ್ ಒಳಗಡೆ ಕೂತ್ಕೊಂಡಿದ್ದಾವೆ ಯಾವುದು, ಬ್ಯಾಕ್ಟೀರಿಯಾಸ್ ಅಲ್ಲ, ಆಯಿತಾ. ಈಗ ಅಲ್ಲಿಗೂ ಬರೋಣ. ಆ ಬ್ಯಾಕ್ಟೀರಿಯಾಸೇ ನಮ್ಮ ಆಹಾರ, ಇವಾಗ ಏನು ಒಳಗಡೆ ಹೋಗಿದ್ದಲ್ಲಮ್ಮ, ಆ ಆಹಾರವನ್ನು ತಿಂದು ಪಚನ ಮಾಡಿ ಅದು ಬಿಡುಗಡೆ ಮಾಡುತ್ತೆ ಕೆಲವು ಮೈಕ್ರೋ ನ್ಯೂಟ್ರಿಯನ್ಸನ್ನು, ಆಯಿತಾ. ಈಗ ಅದಕ್ಕೂ ಆಹಾರ ಬೇಕಲ್ಲ, ಸರಿಯಾದ ರೀತಿಯಾದ ಒಳ್ಳೆಯ ಆಹಾರ ಬೇಕಲ್ಲ, ಪ್ರೋಬಯೋಟಿಕ್ಸ್. ಆ ಆಹಾರಗಳನ್ನು ಒಳ್ಳೆಯ ಫೈಬರ್ ಯುಕ್ತ ಆಹಾರ ತಿನ್ಬೇಕು ನಾವು. ಅಂದರೆ ಏನು, ಈಗ ತರಕಾರಿಗಳಲ್ಲಿರುವಂತಹ ಫೈಬರ್, ಹಣ್ಣುಗಳಿರುವಂಥ ಫೈಬರ್, ಆ್ಯಪಲ್ ತಿಂತೀವಿ ಜ್ಯೂಸ್ ಮಾಡಿ ಕುಡಿದು ಬಿಡ್ತೀವಿ, ಅಲ್ಲ. ಆ ಹೊರ ಪದರ, ಆ ಆ್ಯಪಲಿನ ಹೊರ ಪದರದಲ್ಲಿ ಇದೆಯಲ್ಲಮ್ಮ, ಆ ಫೈಬರ್ ನಮಗೆ ತುಂಬ ಇಂಪಾರ್ಟೆಂಟ್. ಈಗ ನಾವು ಬಾದಾಮಿ ತಿಂತೀವಿ, ಬಾದಾಮಿಯ ಮೇಲ್ಗಡೆ ಇರುವ ಏನು ಆ ಸಿಪ್ಪೆ ಇದೆಯಲ್ಲಮ್ಮ, ಅದು ಸರಿಯಾಗಿ ಅಗೆದು ತಿಂದರೆ ಸರಿ, ನೆನೆಸಿಬಿಟ್ಟು ಆ ನೀರನ್ನು ಬಿಸಾಕ್ಬಿಡಬೇಕು. ಆದರೂ ಆ ಸಿಪ್ಪೆ ಇದೆಯಲ್ಲ, ಆ ಸಿಪ್ಪೆ ಪಚನವಾದರೆ ಸರಿಯಾದ ರೀತಿಯಲ್ಲಿ ನಾವು ಚೆನ್ನಾಗಿ ಅಗಿಬೇಕು, ಪಚನವಾಗಬೇಕದು. ಆ ರೀತಿಯಲ್ಲಿ ಅಗದು ತಿಂದರೆ ಆಗ ಅದೂ ಸಹ ನಮಗೆ ಆ ಬ್ಯಾಕ್ಟೀರಿಯಾಸ್ ಆ ಫೈಬರನ್ನು ತಿನ್ನುತ್ತೆ. ಅದು ನಮಗಲ್ಲ, ಅಂದರೆ ನಮ್ಮ ಹೊಟ್ಟೆಗಲ್ಲ, ಆ ಬ್ಯಾಕ್ಟೀರಿಯಾಸ್ಗೆ ಆ ಫೈಬರ್ ಬೇಕಾಗಿರೋದು. ಅದು ತಿಂದು ಅದು ಬಿಡುಗಡೆ ಮಾಡುತ್ತೆ ಮೈಕ್ರೋ ನ್ಯೂಟ್ರಿಯನ್ಸನ್ನು. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಫೈಬರ್ ಯುಕ್ತ ಆಹಾರ, ಅತ್ಯಂತ ಜಾಸ್ತಿ ಫೈಬರ್ ಯುಕ್ತ ಆಹಾರ ಆಹಾರದಲ್ಲಿರುವಂಥದ್ದನ್ನು ನಾವು ತಿನ್ನಬೇಕಾಗತ್ತೆ. ಆಗ ಕಾನ್ಸ್ಟಿಪೇಷನ್ನು ಆಗಲ್ಲ, ಜೊತೆಯಲ್ಲಿ ಒಳ್ಳೆ ಪ್ರೋಬಯೋಟಿಕ್ಸ್ ಸಿಗುತ್ತೆ ನಮ್ಮ ಗಟ್ ಬ್ಯಾಕ್ಟೀರಿಯಾಗೆ. ಯಾಕಂದರೆ ಅನೇಕ ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿದೆಯಮ್ಮ. ಅಂದರೆ ಹೊಟ್ಟೆ ಭಾಗದಲ್ಲಿ ತುಂಬ ಇರುತ್ತೆ, ಬಾಯಿನಲ್ಲಿ ಮತ್ತು ಹೊಟ್ಟೆ ಭಾಗದಲ್ಲಿ. ಅವಕ್ಕೆ ಆಹಾರ ಬೇಕು, ಸರಿಯಾದ ಆಹಾರ ಬೇಕು. ಹಾಗಾಗಿ ಆಮೇಲೆ ನಾವು ಫಾಸ್ಟಿಂಗ್ ಅಂತ ಮಾಡ್ತೇವೆ. ಫಾಸ್ಟಿಂಗ್ ಗೊತ್ತಲ್ಲ, ಇವಾಗೆಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಲ್ಲ ತುಂಬ ಪ್ರಚಲಿತ ಆಗೋಗ್ಬಿಟ್ಟಿದೆ. ಫಾಸ್ಟಿಂಗ್ ಒಳ್ಳೆಯದೇ, ಆದರೆ ಅದರಲ್ಲೂ ಗಮನಿಸಿ ನಿಮ್ಮ ದೇಹಕ್ಕೆ ಅದು ಒಗ್ಗುತ್ತಿದೆಯಾ ಅಂತ. ಯಾಕಂದರೆ ನಿಮ್ಮ ದೇಹಕ್ಕೆ ಅದು ಒಗ್ಗದೇ ಇಲ್ಲ ಅಂದರೆ, ಈಗ 12 hours ಇರ್ಬೋದು, ಕೆಲವರಿಗೆ 14 hours 16 hours ಅಂತ ಎಲ್ಲ 20 ಅವರೆಲ್ಲ ಇರ್ತಾರೆ, ಭಾರಿ ಕಷ್ಟ ಆಗುತ್ತಮ್ಮ. ಗಮನಿಸಿ, ತುಂಬ ಲೇಟಾಗಿದ್ದಷ್ಟು ಏನಾಗುತ್ತೆ, ನಿಮ್ಮ ಒಳಗಡೆ ಇರುವ ಬ್ಯಾಕ್ಟೀರಿಯಾಸ್ಗೆ ಇವಾಗ ಆಹಾರ ಸಿಗ್ತಾ ಇಲ್ಲ. ಅದೇನು ಮಾಡುತ್ತೆ, ಈ ಪದರ ಇದೆಯಲ್ಲ, ನಾ ಹೇಳ್ದಲ್ಲ, ಇದೇ ಲೈನಿಂಗನ್ನು ತಿಂದುಬಿಡುತ್ತದು. ಯಾರು, ಆ ಬ್ಯಾಕ್ಟೀರಿಯಾಸೇ ಆ ಲೈನಿಂಗನ್ನು ತಿಂದುಬಿಡುತ್ತಮೇಲೆ. ತುಂಬ ಹುಷಾರಾಗಿದ್ದೀಮ್ಮ. ಸೊ ಫಾಸ್ಟಿಂಗು ನಿಮಗೆ ಆದರೆ ಮಾತ್ರ ಮಾಡಿ, ಇಲ್ಲ ಅಂದರೆ ತುಂಬ ಹಸಿವಾಗ್ತಿದೆ ಅಥವಾ ನಮ್ಗೆ ತಡ್ಕೊಳಕ್ಕಾಗ್ತಿಲ್ಲ ಅಂದರೆ ದಯವಿಟ್ಟು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ದೇಹವನ್ನು ಗಮನಿಸಿ ಮಾಡಿ. ಫಾಸ್ಟಿಂಗ್ ಒಳ್ಳೆಯದೇ, ಆದರೆ ಎಷ್ಟು ಬೇಕೋ ಅಷ್ಟೇ ಲಿಮಿಟಲ್ಲಿರಲಿ. ಫಾಸ್ಟಿಂಗು ಸಹ ತುಂಬ ಎಕ್ಸ್ಟೆಂಡ್ ಮಾಡೋಕ್ಕಲ್ಲ ಹೋಗಬೇಡಿ, ತುಂಬ ಜಾಸ್ತಿ ಮಾಡಿ ಪ್ರಾಬ್ಲಮ್ಸನ್ನು ತಳ್ಕೊಬೇಡಿ. ಯಾಕಂದರೆ ಒಳಗಿನ ಲೈನಿಂಗ್ ಅವೇ ತಿಂದುಬಿಟ್ರೆ ಮತ್ತು ಅಲ್ಲೂ ಸಹ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಅಲ್ವಾ. ಆ ಲೈನಿಂಗನ್ನು ಕಾಪಾಡೋದು ಮೊದಲೇ ಕಷ್ಟ. ಈ ಬ್ರೋಕೊಲಿ ಅಂಥದ್ದು, ಸಲಾಡ್ಸ್ ಅಂಥವು ತಿಂತಾ ಬನ್ನಿ. ಆದಷ್ಟು ಏನು ಆ ಇಂಟ್ರಾ ಎಪಿಥೀಲಿಯಲ್ ಲಿಂಫೋಸೈಟ್ಸ್, ಆ ಸೆಲ್ಸ್ಗೆ ಶಕ್ತಿ ಸಿಗುತ್ತೆ, ಆಯಿತಾ. ಮತ್ತು ಈ ಬ್ಯಾಕ್ಟೀರಿಯಾಸ್ ನಮ್ಮ ದೇಹದಲ್ಲಿ, ಅಂದರೆ ಈ ಹೊಟ್ಟೆಯ ಭಾಗದಲ್ಲಿರುವಂತಹ ಬ್ಯಾಕ್ಟೀರಿಯಾಸ್ಗೆ ಶಕ್ತಿ ಕೊಡಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಯಾಕೆ ಶಕ್ತಿ ಕೊಡಬೇಕು? ಯಾಕಂದರೆ ಅವು ಆಲೋಚನೆ ಮಾಡುತ್ತೆ. ಒಳ್ಳೆಯ ಆಹಾರ ತಿಂದು ಒಳ್ಳೆ ರೀತಿಯಲ್ಲಿ ಸಂತೋಷವಾಗಿದ್ದರೆ ಆ ಬ್ಯಾಕ್ಟೀರಿಯಾಸ್ ಏನು ಆಲೋಚನೆ ಮಾಡುತ್ತೋ, ಓವರಾಲ್ ಆಲೋಚನೆ ಅಂದರೆ ನಮ್ಮ ಮನಸ್ಸು ಒಂಥರ ಪ್ರಫುಲ್ಲವಾಗಿರುತ್ತೆ. ಏನೋ ಸಂತೋಷ ಆಗ್ತಾಯಿದೆ, ಇವತ್ತೊಂಥರ ನೆಮ್ಮದಿಯಾಗಿದೆ, ಏನೋ ನನ್ನ ದೇಹದಲ್ಲಿ ಕೂಡ ನಾನೇ ಇರೋದಕ್ಕೆ ಎಷ್ಟೋ ಖುಷಿ ಅನ್ನಿಸ್ತಾ ಇದೆ ಅಂತೆಲ್ಲ ಒಂದು ಫೀಲಿಂಗ್ ಬರ್ತಿದೆ ಅಂದರೆ ಅವು ಚೆನ್ನಾಗಿದೆ ಅಂತ ಅರ್ಥ, ಅವು ಖುಷಿಯಾಗಿದೆ ಅಂತ ಅರ್ಥ. ಹಾಗೆ ನಾವು ಏನೋ ನನ್ನ ಬ್ರೈನ್ ಮುಖಾಂತರ ನನ್ನ ಥಾಟ್ಸನ್ನು ಅಲ್ಲಿ ಪ್ರೋಸೆಸ್ ಅಷ್ಟೇ ಮಾಡಲಿಕ್ಕೆ ಇರೋದು ಬ್ರೈನ್ ಅಷ್ಟೇ ಅಲ್ಲಿ. ಸೊ ನಾನು ಬ್ರೈನ್ ಮುಖಾಂತರ ನಾನು ಆಲೋಚಿಸ್ತಿದ್ದೀನಿ ಅನ್ನೋದಕ್ಕಿಂತ ನಾನು ಗಟ್ನಿಂದ ಆಲೋಚಿಸಿದರೆ ಮಾತ್ರನೇ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಜಪಾನಲ್ಲಿ ಒಂದು ಇದಿದೆ, ಥಿಂಕ್ ಥ್ರೂ ಯುವರ್ ಬೆಲ್ಲಿ ಅಂತ ಹೇಳ್ತಾರೆ. ಹೊಟ್ಟೆಯಿಂದ ಆಲೋಚಿಸಬೇಕು ಅಂತ. ನಾವು ಆಲೋಚನೆಗಳನ್ನು ಬ್ರೈನ್ ಅಂದರೆ ನಮ್ಮ ತಲೆಯ ಮುಖಾಂತರ ನಾವು ಆಲೋಚಿಸಿದ್ದೀವಿ ಅಂತ ಅಂದ್ಕೊಳ್ತಿದ್ದೀವಿ, ಅಲ್ಲಿ ಆಲೋಚಿಸಿದರೆ ತುಂಬ ಪೆರಿಫರಲ್ ಲೆವೆಲ್ ಆಗೋಗ್ಬಿಡುತ್ತೆ. ಹೊಟ್ಟೆಯಿಂದ ಆಲೋಚಿಸಿದರೆ ಮಾತ್ರನೇ ವೆರಿ ಎಕ್ಸಾಕ್ಟ್ ಆಲೋಚನೆಗಳು, ಅಂದರೆ ಡಿಸಿಷನ್ ತುಂಬ ಪರ್ಫೆಕ್ಟ್ ಆಗಿರುತ್ತೆ ಅಲ್ಲಿಂದ ಆಲೋಚಿಸಿದರೆ. ಗಮನಿಸಿಮ, ತುಂಬ ಡೆಪ್ತ್ ಇರಬೇಕು ನಮಗೆ. ಹಾಗಾಗಿ ಆರೋಗ್ಯ ತುಂಬ ಇಂಪಾರ್ಟೆಂಟು, ಆ ಬ್ಯಾಕ್ಟೀರಿಯಾಗಳ ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟ್. ಈಗ ಆದಷ್ಟು ಕವರಪ್ ಮಾಡಿದ್ದೇನೆ. ನಿಮ್ಮಲ್ಲಿ ಯಾರಿಗಾದರೂ ಈಗ ಡೌಟ್ಸ್ ಇದ್ದರೆ ಸ್ವಲ್ಪ ಕೇಳಿ ನೋಡೋಣ.